Hi, welcome back my second day vlog. Actually ಸರ್ಪ್ರೈಸ್. ಫಸ್ಟ್ ಟೈಮ್ ನನ್ನ ದರ್ಶನ ಈ ಥರ ನೋಡಿರೋದು ಮುಡಿ ಕೊಟ್ಟ ಮೇಲೆ. ಮದುವೆ ಆದಾಗಿಂದ ಇದೇ 3 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ಸೊ ನೋಡಿದ ತಕ್ಷಣ ನನಗಂತೂ ಆ ಶಾಕ್. ಅವ್ನು ನೋಡ್ದಂಗೂ ನಂಗೆ ನಗು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸುಮ್ಮನೆ ವೀಡಿಯೋ ಮಾಡ್ಕೊತ ಇದ್ದೆ ಅವನಿಗೂ ರೇಗ್ಸೋಕ್ಕೋಸ್ಕರ. ಓಕೆ, ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ ನಾನು ಮತ್ತು ದರ್ಶು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. 8:30 ಏನೋ ನಾವು ಹೊರಟ್ವಿ. ಅಲ್ಲಿಂದ ಹೋಗೋತ್ತಿಗೆ ಲೇಟಾಗಿ ಹೋಗಿತ್ತು. ದರ್ಶು ಮುಡಿ ಎಲ್ಲ ಕೊಟ್ಕೊಂಡು ಬರೋತ್ತಿಗೆ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಅವನಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಮತ್ತೆ ನಾನು ರೆಡಿ ಆಗಿಬಿಟ್ಟು ಬರೋತ್ತಿಗೆ ಇಷ್ಟೊತ್ತಾಗಿತ್ತು. ಬಿಸಿಲು ಬೇರೆ ಹೆವಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಇನ್ನೇನು ಕ್ಯೂ ಜಾಸ್ತಿ ಇರುತ್ತೆ ಅಂದ್ಕೊಂಡು ಹೊರಟ್ವಿ. ಆಲ್ರೆಡಿ ಕ್ಯೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ನಾವು ಒಂದು 9 ಓ ಕ್ಲಾಕಿಗೆ ನಿಂತ್ಕೊಂಡಿರೋದು ನಾವಿಲ್ಲಿ. ಕ್ಯೂ ನೋಡೋದಕ್ಕೆ ಭಯ ಆಗ್ತಿತ್ತು. ಹೆಂಗಪ್ಪ ಹೋಗೋದು, ಇವತ್ತೇನು ಡೇ ಎಲ್ಲ ಇಲ್ಲೇ ಆಗೋಗ್ಬಿಡುತ್ತೇನೋ, ಇನ್ನು ಬೇರೆ ಸುಬ್ರಹ್ಮಣ್ಯ ಟೆಂಪಲ್ಗೆಲ್ಲ ಹೋಗೋಕ್ಕಾಗಲ್ಲ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ನೆಕ್ಸ್ಟು ಕ್ಯೂ ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಒಂದು 10:30 ಹಂಗೆ ಬ್ರೇಕ್ಫಾಸ್ಟ್ ಕೊಟ್ಟರು. ಅಲ್ಲೇ ನಿಂತ್ಕೊಂಡಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಮ್ಮನ್ನು ಲಾಕ್ ಮಾಡಿದ್ರು. ಸೊ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಸುಮಾರು ಒಂದು 1.5 hour 2 hours ನಾವು ವೆಯ್ಟ್ ಮಾಡಿದ್ದೀವಿ ಅಲ್ಲೇ. ಎಲ್ಲ ಮುಗಿಸ್ಕೊಂಡು ಇನ್ನು ಕ್ಯೂ ಅಲ್ಲಿ ಆಲ್ರೆಡಿ ಫುಲ್ ಸ್ಟ್ರೈನ್ ಆಗೋಗ್ಬಿಟ್ಟಿತ್ತು. ನಾವು ಬೈಕಲ್ಲಿ ಹೋಗಿದ್ದೆ ಒಂದು ಎಡವಟ್ಟು ಆಗ್ಬಿಟ್ಟಿತ್ತೇನಪ್ಪ ನಮಗೆ. ಅಲ್ಲಿಂದ ಅಷ್ಟು ದೂರ ಹೋಗಿ ಮತ್ತು ಅಲ್ಲಿಂದ ಕ್ಯೂ ಅಲ್ಲಿ ನಿಂತ್ಕೊಂಡು ಬ್ರೇಕ್ಫಾಸ್ಟ್ ಬೇರೆ ಸ್ವಲ್ಪನೇ ತಿಂದ್ಕೊಂಡಿದ್ದು, ಅದೆಲ್ಲ ಮುಗಿಸ್ಕೊಂಡೊತ್ತಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಫೈನಲಿ ಟೆಂಪಲ್ ಮುಂದೆ ಬರೋತ್ತಿಗೆ ನಾವು 1:30 ಆಗಿತ್ತು ಅನಿಸುತ್ತೆ. 1:30 ಎಲ್ಲ ಆಗಿ ದೇವ್ರ ದರ್ಶನ ಎಲ್ಲ ಕರೆಕ್ಟಾಗಿ ಮುಗಿಸ್ಕೊಂಡು ಚೆನ್ನಾಗಾಗಿತ್ತು. ಎಲ್ಲ ಮುಗಿಸ್ಕೊಂಡು ಟೆಂಪಲಿಂದ ಹೊರಗೆ ಬರೋದ್ರೊಳಗೆ 2:30 ಆಗೋಗ್ಬಿಟ್ಟಿತ್ತು. ಇನ್ನು ನೆಕ್ಸ್ಟು ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಮತ್ತು ಸೌತಡ್ಕ ಹೋಗೋಣ ಅಂತ ಹೊರಟ್ವಿ. ನಾವು ಸೌತಡ್ಕ ಹೋಗೋತ್ತಿಗೆ ಒಂದು 3 o'clock ಏನೋ 3:30 ಏನೋ ಆಗಿತ್ತು. ಅಲ್ಲಿಂದ ಹೊರಟ್ವಿ ನಾವು ಬೈಕಲ್ಲೇ ಬೇಗ ಹೋಗೋಣ ಅಂತ. ನಾವು ಧರ್ಮಸ್ಥಳದಲ್ಲಿ ಏನು ಪ್ರಸಾದ ಏನೋ ತಿಂದಿರಲಿಲ್ಲ. ಅಲ್ಲೇ ಏನಾದ್ರು ಸಿಕ್ಕಿದ್ರೆ ಮಾಡೋಣ ಅಂತ ಹೊರಟ್ವಿ. ಬಟ್ ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿತ್ತು. ಫೈನಲಿ ಸೌತಡ್ಕ ರೀಚ್ ಆದ್ವಿ. ಅಲ್ಲೂ ಸಿಕ್ಕಾಪಟ್ಟೆ ರಶ್ಶೇ ಇತ್ತು. ಅಲ್ಲೂ ಮತ್ತು ಕ್ಯೂ ಏನಿರಲಿಲ್ಲ. ಬಟ್ ಬೇಗ ಹೋಗಿದ ತಕ್ಷಣ ದರ್ಶನ ಆಯಿತು ನಮಗೂ. ಮುಗಿಸ್ಕೊಂಡು ಪ್ರಸಾದ ಏನಾದ್ರು ಸಿಗುತ್ತಂತ ಹೊರಟ್ವಿ. ನೋಡಿದ್ರೆ ಖಾಲಿ ಆಗಿತ್ತು. ಯಾಕಂದರೆ ಒಂದು 4 o'clock 3:30 4 o'clock ಏನೋ ಆಗೋಗಿತ್ತು. ಆಮೇಲೆ ಇರೋ ಪಾಯಸ ಎಲ್ಲ ತಿಂದ್ಕೊಂಡು ಪ್ರಸಾದ ಎಲ್ಲ ತೊಗೊಬಂದು ಹಸುಗೆಲ್ಲ ಸ್ವಲ್ಪ ತಿನ್ನಿಸ್ಕೊಂಡು ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ನನಗೆ ಕೊಕೊನಟ್ ಆಯಿಲ್ ಬೇಕಾಗಿತ್ತು ಪ್ಯೂರು. ಸೊ ಅಲ್ಲಿ ಶಾಪಲ್ಲಿ ಒಂದು 2 ಲೀಟ್ರ್ ಆಯಿಲ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜ್ಯೂಸ್ ಮತ್ತು ಏನಾದರೂ ತಿನ್ಕೊಂಡು ಹೋಗೋಣ, ಫ್ರೂಟ್ಸ್ ಏನಾದರೂ ಅಂತ ಹೇಳಿ ಸ್ಟಾಪ್ ಮಾಡ್ಕೊಂಡು ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ನಾವು ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟ್ವಿ. ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ ನಾವು. ಅಲ್ಲಿ ಕ್ಯೂ ಇರುತ್ತೇನೋ ಅಂದ್ಕೊಂಡ್ವಿ, ಬಟ್ ಇರಲಿಲ್ಲ. ಬೇಗ ಹೋಗಿ ಅಲ್ಲೂ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ನಮಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋದ್ರೊಳಗೆ ಅಲ್ಲಿ ಪಲ್ಲಕ್ಕಿ ಆಗ್ತಾಯಿತ್ತು ದೇವಸ್ಥಾನದಲ್ಲಿ. ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಾಗ್ತಿತ್ತು. ಅಲ್ಲಿಂದ ನೋಡಿಕೊಂಡು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೇ ಹಿಂದೆನೇ ಟೆಂಪಲ್ ಇರೋದು. ಸೊ ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನನಗೆ ಸ್ವಲ್ಪ ಪರ್ಚೇಸಿಂಗ್ ಜಾಸ್ತಿ. ಸೊ ಪರ್ಚೇಸ್ ಏನಾದ್ರು ಮಾಡೋಣ ಅಂತ ನೋಡ್ತಿದ್ವಿ. ಅಷ್ಟರೊಳಗೆ ರಿಟರ್ನ್ ಬರ್ತಾ ತಗೊಂಡೋಗೋಣ ಅಂದ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ರ ಹೊರಟು ಹೋದ್ವಿ. ಅಲ್ಲೆಲ್ಲ ಒಂಥರ ಚೆನ್ನಾಗಿತ್ತು. ಅವಾಗಿಲ್ಲೆಲ್ಲ ಆಟ ಆಡ್ಕೊಂಡಿದ್ವಿ ನಾವು ಸಣ್ಣವರಿರ್ಬೇಕಾದ್ರೆ ಬಂದಾಗ. ಇಲ್ಲೆಲ್ಲ ನೋಡಿಕೊಂಡು ಆಟ ಆಡ್ಕೊಂಡು ನೀರಲ್ಲೆಲ್ಲ ಇತ್ತು. ಅದೆಲ್ಲ ಮಾತಾಡಿಕೊಂಡು ಅಲ್ಲಿಂದ ಟೆಂಪಲ್ಗೆ ಹೋದ್ವಿ. ಒಂಥರ ಇವಾಗೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ನೀರು. ಅವಾಗೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತು 1-2 ಫೋಟೋಸ್ ಎಲ್ಲ ತೆಕ್ಕೊಂಡು, ಎಲ್ಲೋದ್ರೂ ಫೋಟೋ ವೀಡಿಯೋ ಮಾತ್ರ ಬಿಡಲ್ಲ ನಂದು. ಅದೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಅಲ್ಲಿಂದ. ಏನಾದರೂ ಪರ್ಚೇಸ್ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಬಾಗಿಲಿಗೆ ಹಾಕೋದು ಇದು ತೊಗೋಬೇಕಂತ ಇದ್ದೆ. ಸೊ ಅಲ್ಲಿ ಕಡಿಮೆಗೇನೋ ಕೊಡ್ತಾಯಿದ್ರು. 300 ಏನೋ ಹೇಳ್ತಿದ್ರು. ಸೊ ಅದ್ರಲ್ಲಿ ನಾನು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಚೆನ್ನಾಗಿರೋದು ನೋಡ್ಕೊಂಡು ತೊಗೊಂಡೆ. ಅದರಲ್ಲೇನು ಬಾರ್ಗೇನ್ ಮಾಡಲಿಕ್ಕೆ ಅವ್ರು ಬಿಡ್ತಾಯಿರಲಿಲ್ಲ. ಅದರಲ್ಲಿ ಅದನ್ನು ಕ್ರಾಸ್ ಚೆಕ್ ಮಾಡಿದೆ ಹೇಗಿದೆ ಏನು ಅಂತ. ಚೆನ್ನಾಗಿತ್ತು. ತೊಗೊಂಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಏನಾದರೂ ಮನೆಗೆ ಬೇಕಾಗಿರೋ ಐಟಮ್ಸ್ಗಳನ್ನ ನೋಡೋಣ ಅಂತ ತೊಗೊಳ್ತಿದ್ದೆ. ಇಲ್ಲಿ ಪ್ಯೂರ್ ಅರಿಶಿನ ಸಿಗುತ್ತೆ. ಸೊ ಪ್ಯೂರ್ ಅರಿಶಿನ ಮತ್ತು ಜೀರಿಗೆ ಎಲ್ಲ ಕಮ್ಮಿ ಎಲ್ಲ ತೊಗೊಂಡು ಟೆಂಪಲ್ ಒಳಗೆ ಹೋದ್ವಿ. ಭಜನೆ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಹೊತ್ತು ಭಜನೆ ಎಲ್ಲ ಕೇಳಿಕೊಂಡು ಒಂಥರ ಮೈಂಡ್ ರಿಲೀಫ್ ಆಗಿತ್ತು.
ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ. ನಿನ್ನೆ ನೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ವಿ. ಆಲ್ರೆಡಿ ನಾವು ಬರೋತ್ತಿಗೆ ನೈಟ್ ಆಗಿ ಹೋಗ್ಬಿಟ್ಟಿತ್ತು. ಮನೆಗೆ ಒಂದು 12 ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ಮನೆಗೆ ಚಿಕ್ಕಮಂಗ್ಳೂರಿಗೆ ಬಂದು ರೀಚ್ ಆದ್ವಿ. ಪ್ಲೀಸ್ ಗೈಸ್, ನನ್ನ ನ್ಯೂ ಪೇಜ್ ಇದು, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಓಕೆನಾ? ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.